ಈಗ ಇಟ್ಟಿರೋರು ಏನ್ ಮಾಡ್ತಾರೆ, ಯಾವ್ದಾದ್ರು ಇಂದ ಎಲ್ಲ ಹಾಳು ಮಾಡ್ಕೊಬಿಡ್ತಾರೆ ಅಂತ ಹೇಳ್ತಾರೆ. ನೀ ಸಿಟ್ಟಿಂದಾನೇ ಎಲ್ಲ ಹಾಳು ಮಾಡ್ಕೊಳ್ತಿ ಅಂತ ಹೇಳ್ತಾರಲ್ಲ, ಅದೇ ತರ ದಿಸ್ ಐರನ್ ರಿಯಾಕ್ಟ್ಸ್ ವಿತ್ ಫುಡ್ ಅಂಡ್ ಸ್ಪಾಯ್ಲ್ಸ್ ವೇರ್ ಟಿನ್ ಇಸ್ ಲೆಸ್ ರಿಯಾಕ್ಟಿವ್. ಇದಕ್ಕೆ ಕಡಿಮೆ ಸಿಟ್ಟು ಬರ್ತದೆ, ಅದಕ್ಕೆ ಇದು ಫುಡ್ ಅನ್ನ ಸ್ಪಾಯ್ಲ್ ಮಾಡೋದಿಲ್ಲ. ಈಗ ದಿಸ್ ಐರನ್ ಬಾಕ್ಸ್ ಕೋಟೆಡ್ ವಿತ್ ಟಿನ್, ಯಾಕೆ ಹಂಗ್ ಮಾಡಿದಾಗ ಏನಾಗುತ್ತೆ, ದಿಸ್ ಐರನ್ ಡು ನಾಟ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಫುಡ್. ಈಗ ಇದ್ರ ಮೇಲೆ ಟಿನ್ ಕೋಟ್ ಮಾಡ್ಬಿಟ್ಟಿದ್ದಾರೆ, ಅವಾಗ ಐರನ್ ಫುಡ್ ಕಾಂಟ್ಯಾಕ್ಟ್ ಗೆ ಬರೋದಿಲ್ಲ. ಸೊ ಏನಾಗುತ್ತೆ, ಫುಡ್ ಪ್ರಿಸರ್ವ್ಡ್ ಫ್ರಮ್ ಸ್ಪಾಯ್ಲೇಜ್. ಈ ರೀತಿ ಫುಡ್ ಹಾಳಾಗೋದ್ರಿಂದ ನಾವು ಕಾಪಾಡ್ಕೋಬಹುದು. ವಿ ಕ್ಯಾನ್ ಪ್ರಿವೆಂಟ್ ಇಟ್. ದರ್ಫೋರ್ ಟಿನ್ ಕ್ಯಾನ್ಸ್ ಯೂಸ್ ಟು ಸ್ಟೋರ್ ಫುಡ್ ಐಟಮ್ಸ್, ದೇ ಆರ್ ಮೇಡ್ ಬೈ ಕೋಟಿಂಗ್ ಟಿನ್ ಆನ್ ಐರನ್. ಈ ಕಾರಣಕ್ಕಾಗಿ ಐರನ್ ಮೇಲೆ ಟಿನ್ ಅನ್ನ ಕೋಟ್ ಮಾಡಿ ಟಿನ್ ಕ್ಯಾನ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಥ್ಯಾಂಕ್ ಯು. Hello everyone, welcome to Sanmargaha classes. Let us see question number 29 of chapter Chemical Effects of Electric Current. A thin layer of zinc is coated on the iron objects used in bridges and automobiles. What are the reasons for this measure? ಈಗ ಐರನ್ ಆಬ್ಜೆಕ್ಟ್ಸ್ ಇಂದ ಮಾಡಿರೋ ಬ್ರಿಡ್ಜ್ ಇರಬಹುದು ಅಥವಾ ಆಟೋಮೊಬೈಲ್ ಪಾರ್ಟ್ಸ್ ಇರಬಹುದು, ಅಲ್ಲಿ ಜಿಂಕ್ ಅನ್ನ ಕೋಟ್ ಮಾಡಿರ್ತಾರೆ. ಯಾಕೆ? ಐರನ್ rusts easily, therefore a thin layer of zinc is applied to iron to prevent corrosion and rusting. ಇಲ್ಲಿ ಆಕ್ಚುಲಿ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಐರನ್. ಆದ್ರೆ ಜಿಂಕ್ ಏನ್ ಮಾಡುತ್ತೆ, ಈಗ ಐರನ್ ಇರೋದು ಅಟ್ಮಾಸ್ಫಿಯರ್ ಕಾಂಟ್ಯಾಕ್ಟ್ ಬರ್ತಿದೆ ಅಂದ್ರೆ ಜಿಂಕ್ ತಾನೇ ರಿಯಾಕ್ಟ್ ಆಗಿ ಆಕ್ಸೈಡ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಇದು ಐರನ್ ಅಟ್ಮಾಸ್ಫಿಯರ್ ಇಂದ ಹಾಳಾಗದೆ ಇರೋ ತರ, ರಸ್ಟ್ ಹಿಡಿದೆ ಇರೋ ತರ ಕಾಪಾಡುತ್ತೆ. ಇದನ್ನ